ಬುದ್ಧಿನೇ ಇಲ್ಲ ಹೋಗವ ಒಂದೇ ಇಲ್ಲ. ನಮ್ಮ ಅಕ್ಕಂಗೆ ಊತಾರಿಲ್ಲ ನೋಬೇಕು ಬಬೇಕು. ಊತಾರಿಲ್ಲ ಅಂತ ನನ್ನ ಬಕ್ಕಂತಲ್ಲ ನೋಡ್ಲಿಂದ ಇಲ್ಲ ಡಾಕ್ಟರ್ ತೋರ್ತದೇ ಇಲ್ಲ ಇವು. ಐ ತೌಮ್ಯ ನೀನ ನಾನು ನೋಡಿದೀನಿ ನೀನು ನನ್ನ ಜೊತೆಗೆ ತಾಲಕ್ಕೆ ಬತ್ತಿದ್ದೆ ತಾನೇ ನೀನು. ತೌಮ್ಯ ನಾನು ಡಾಕ್ಟರ್ನ ಫೋನ್ ಹತ್ತಿ ಕದ್ದಿದ್ದು ನೀನು ಯಾಕೆ ಬಂದಿಲ್ಲೇ? ಡಾಕ್ಟ್ರ್ ಮುನ್ಸ್ವಾಮಿ ಬಂದ್ರೆ ರೋಗ ಎಲ್ಲ ಮಾಯ ಮೆಲ್ಲ ಮಾಯ ನಾಳೆ ನಾವು ಮಾಯ ಎಲ್ಲ ಮಾಯ ನಾಳೆ ಕೆಮ್ಗಳು ಮಾಯ. ಹೌದು ಕಣೆ ಸುಶೀಲಾ, ಇವ್ರು ನಮ್ಮ ಮನೆಯವರು. ನನ್ನ ಗಂಡ ನೀನು ಬತ್ತಿದ್ದಲ್ಲ ನಮ್ಮ ಊರಕ್ಕ ಶಾಲೆಗ. ಇವ್ರು ನೋಡಿರ್ಬೇಕಲ್ಲ ಡಾಕ್ಟ್ರು. ಇವ್ರೇ ನನ್ನ ಮದುವೆ ಆಗಿರೋದು ಕಣೆ. ಹೌದೇ ನಿಮ್ಮ ಮನೆಯವನೇ? ಅದಕ್ಕೆ ಜೊತೆ ಕಕ್ಕಕೊಂಡ್ಬಿಟ್ಟು ಎಲ್ಲ ಜಾಕುಚುನುವೆ. ನಾನು ಜಾಕುಚುಕ್ ಮಾತಾ ಹೇಳಿದ್ದೆ ನನ್ನ ಬತ್ತೀನಿ ಎಂಬತ್ತು ಬಲ್ಲೇ ಇಲ್ಲ ಇವಳು. ಅದಕ್ಕೆ ನಮ್ಮ ಅಕ್ಕ ಮಕ್ಕಂದ ಬತ್ತಲ್ಲ ಊತಾರಿಲ್ಲ ಅವ್ರಿಗೆ. ಅದಕ್ಕೆ ದಾಕುತ್ತು ನನಗೆ ಫೋನ್ ಹತ್ತಿ ಏನು ದಾಕುತ್ರ ಜೊತೆಗೆ ನೀನು ಬಂಬತ್ತಿ. ಅಯ್ಯೋ ಏನಮ್ಮ ಹೇಳಕತ್ತಿ? ನಾನ್ ಬರೋಕಿಲ್ಲ ಅನ್ನೆ. ನಿಮ್ಮ ಅತ್ತನೇ ಫೋನ್ ಹಚ್ಚಿ ಬರ್ಬೇಡ್ರಿ ಡಾಕ್ಟ್ರೆ, ಸುಮ್ಕ ಅವಳಿಗೆ ಹುಡುಕ್ರಾಕಿಲ್ಲ ಮಾಡಕ್ಕಿಲ್ಲ ಅಂತ ಅಮ್ಮನೆ ಫೋನ್ ಹಚ್ಚಿ ಹೇಳಿದ್ಲು. ಅದಕ್ಕನ ಬರ್ನಿಲ್ಲ. ಅದ್ರಾಗ ಏನೈತಿ? ನಿಮ್ಮ ಅತ್ತೇನು ಕರೀರ್ಬೇಕಾರ? ಅಲ್ಲ ದಕ್ಕುತ್ತೆ ನಮ್ಮತ್ತೆ ಡಾಕ್ಟರ್ಗೆ ಹೇಳಿನಿ ಅನ್ಬಿಟ್ಟು ಈ ಥರನ ನಂಗೆ ಹೇಳೋದು. ನಾನು ನಂಬಕ್ಕಿಲ್ಲ ದಕ್ಕುತ್ತೆ, ನಂಬಕ್ಕಿಲ್ಲ ನಮ್ಮತ್ತೆ ನಂಬಕ್ಕಿಲ್ಲ. ಬಲ್ಲಿ ನಮ್ಮ ಅಕ್ಕಂಗೆ ಏನಾಗದ ನೋಡಿ ಬಲ್ಲಿ. ನಂಗೆ ಅದಂತ ತಗೋ ಅದೇ ಹೇಳದ ನಮ್ಮತ್ತೆಗೆ ಮಾಲತ್ತೆ ಅಂತ ಅನ್ಕಂದೇ ಇಲ್ಲ ನಾವು. ಯಮ್ಮ ತಾಯಿ, ನೀನು ಹೇಳಿದ್ಮ್ಯಾಗ ನಂಗೂ ಕರೆ ಅನ್ಸಕತ್ತಿರೋದು. ನಿಮ್ಮ ಅತ್ತೆ ಈ ಥರ ಸುಳ್ಳು ಹೇಳೋಳಮ್ಮ. ಯವ್ವ ತಾಯಿ, ಬೇಡಪ್ಪ ಬೇಡ, ನಡಿಯತ್ತಗ. ನಾನು ನೋಡ್ಕೊತೀನಿ, ನಡಿ ನೋಡ್ತೀನಿ ಏನಾಗೈತೆ ಏನ್ಬಿಟ್ಟೈತೆ, ನಡಿಯಮ್ಮ. ಅಲ್ಲ ಡಾಕ್ಟ್ರಪ್ಪ ಬಂದವನೇ, ನೀನು ಹೇಳಿದ್ನಲ್ಲ ಬರ್ಬೇಡ ಅಂತೇಳಿ ಫೋನ್ ಹಚ್ಚಿ ಇವಳು ಕಾಣಬಾರ್ದು ಅಂತ ರೂಮಕ್ಕೆ ಹೋಗಿ ಹೇಳಿದ್ದೆ. ಬಂದ್ಬಿಟ್ಟವನಲ್ಲ ಇವನು. ಇವಳಿಗೆ ಯಾರು ನಂಬರ್ ಕೊಟ್ಟವ್ರು ಡಾಕ್ಟ್ರದ? ಇವಾಗ ಇವಳು ನನ್ನ ಸುಮ್ಮನೆ ಬಿಟ್ಟಾಳ ಇವಳು. ಡಾಕ್ಟ್ರಪ್ಪ ಬಂದಿರೇ? ಏನು ನೆನೆ ಬರೋರು ಇವತ್ತು ಬಂದ್ಬಿಟ್ಟಿರ? ಯಾಕೆ ನೆನೆ ಎಲ್ಲ ಬರ್ನೇ ಇಲ್ಲ? ಬರಬೇಕು ತಾನೆ? ನನ್ನ ಸೊಸೆಗ ಹುಷಾರಿಲ್ಲ ಕಂಡು ಡಾಕ್ಟ್ರೆ, ಬರಬೇಕು ತಾನೆ ಬೇಗನೆ. ನಮ್ಮ ಸುಶೀಲನೂ ಕಾಯ್ತಿಲ್ಲಪ್ಪ. ಸುಮ್ಮನೆ ಕುತ್ಕಲಿಯತ್ತೆ. ನಂಗೂ ಗೊತ್ತಾಗ್ತದೆ ದಾಕುತ್ತು ನನ್ನ ಜೊತೆ ಹೇಳಿದ್ಲು. ಎಲ್ಲನೂ ಹೇಳಿದ್ಲು. ನೀವು ನನ್ನ ಜೊತೆ ಹೇಳಕ್ಕೆ ಬಲ್ಬೆಲ್ಲಿ ಈಗ ಸರಿಯಾ? ನನಗೆ ದಾಕುತ್ರು ಎಲ್ಲನೂ ಹೇಳಲ್ಲ, ಎಲ್ಲನೂ ಹೇಳಿದ್ರು. ನೀವು ಅಕ್ಕಂಗ ನೋಲಕ್ಕ ಬಲ್ದೇಲತ್ತಲ್ಲ ಮಾತಾಡೋದಂತ. ಹಂಗೆ ಅಲ್ಲ ನೀವು ಮಾಡೋದು. ನಂಗೆ ಒಂದು ತೂರು ಇತ್ತಾಗಕ್ಕಿಲ್ಲ ಕಣಮ್ಮ ಹಿಂಗೆ ಮಾಡಿದ್ರೆ ನೀವು. ನೀನೇನು ಸುಶೀಲ ನನ್ನ ಬಗ್ಗೆ ಕೆಡ್ತಾ ಮಾತಾಡ್ತೀನಿ. ನಾನೇನು ಹೇಳಿಲ್ಲ, ಏನು ಬಿಟ್ಟಿಲ್ಲ. ವೈನ್ ಮಾತು ಕಟ್ಕೊಂಡಾಡ್ತೀಯ? ನಾನು ಹೇಳಿಲ್ಲ. ನಾನೇ ಕಂಗನ್ನೇ ಹೇಳು. ಸುಮ್ ಕುತ್ಕೊಳ್ಳಿ ಅಂತ ಹೇಳಿಲ್ಲ ಅಂತ ಸುಳ್ಳು ಹೇಳೋಕೋಬೇಡಿ. ನನ್ನ ಫೋನಾಗ ಎಲ್ಲ ರೆಕಾರ್ಡ್ ಐತಿ, ಬೇಕಾದ್ರೆ ಕೇಳಿಸ್ಲಾ? ನಿನ್ ಸೊಸೆ ಇದ್ರು ಕೇಳಿಸ್ಲಾ ಏನೇನ್ ಮಾತಾಡಿರಿ ಅಂತೇಳಿ? ಅವಳು ಹುಡುಗರಾಗಲ್ಲ ಬಿಡಲ್ಲ. ಯಾಕಮ್ಮ ಬರ್ತೀರಾ, ಯಾಕೆ ಬಿಡ್ತೀರಾ? ಡಾಕ್ಟ್ರಾಗಿ ಬೇರೆ ಕೆಲಸ ಮಾಡ್ರಿ. ಇಲ್ಲಿ ಬಂದು ತವಕದ ಬದನೆಕಾಯಿ ಏನು ಇಲ್ಲ ಅಂತ ಅಂದಿಲ್ಲ ನೀವು? ಅಂದಿಲ್ವಮ್ಮ? ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡಿ. ಅಂದಿರೋದು ನಮ್ಮ ಹತ್ರ ಪ್ರೂಫ್ ಐತಿ. ಇವಾಗ ಯಾರೇ ಫೋನ್ ಮಾಡ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂತೀವಿ ನಾವು. ಅದೇ ಹೇಳಕ್ಕೂ ಮುಂಚೆ ತಲೆ ತಗ್ಗಬೇಕು ಕಣತ್ತೆ. ಈಗಲ್ಲ, ಈಗ ತಲೆ ತಗ್ಗುತ್ತದೆ ಯಾಕೆ ಬರುತ್ತೆ ಹೇಳಿ? ಹಿಂಗೆಲ್ಲ ಮಾಬಾದಿತ್ತು ಕಣತ್ತೆ ನೀವು ಈ ಥರ ಮಾತಿಲಿ ಅಂತ ನಾನು ಅನ್ಕಂದ ಇದ್ದಿಲ್ಲ ಅತ್ತೆ. ನಂಗಂತೂ ಬೇದಲಾಗ್ಬಿಟ್ಟು ನೀವು ಮಾಡಿದ್ ನೋಲಿ ದಾಕುತ್ರೆ. ನಮ್ಮ ಅಕ್ಕಂಗೆ ಏನಾಗದ ನೋಲಿ ಪಾಪತಿ ಅವಳು. ಎಲ್ಲ ಕೆಲ್ಸ ಒಬ್ಳೆ ಮಾಡ್ತಲ್ಲ. ನಂಗೆ ಜಾಸ್ತಿ ಕೆಲ್ತನ ಕೊಳಕಿಲ್ಲ. ನೀನು ರೆಸ್ಟ್ ತಗೋಬೇಕು ಅಂತಲ್ಲ. ಅವಳಿಗೆ ಏನಾಗೈತಿ ನೋಲಿ ಪಾಪತಿ ಅವಳು. ಗುಡಿಯಕ್ಕೆ ಹೋಗಿ ಬಂದ್ಮೋ ಎಲ್ಲ ಮಾಡಿದ್ಮೋ. ಅವಳಿಗೆ ಏನಾಯ್ತು ನೋಡ್ರಿ ದಾಕುತ್ರೆ. ಇರಮ್ಮ ಆಯ್ತು ನೋಡ್ತೀನಿ ಇರಮ್ಮ. ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ. ಈ ಡಾಕ್ಟ್ರು ಮುನ್ಸ್ವಾಮಿ ಇರ್ಬೇಕಾದ್ರೆ ನೋ ಬಿ ಹ್ಯಾಪಿ. ನಾನು ಮುಟ್ಟಿದ ಕಡೆ ಎಲ್ಲ ಜ್ವರ ಮಾಯ ರೋಗಿ ಮಾಯ, ಜ್ವರ ಮಾಯ ಎಲ್ಲ ಮಾಯ, ನಾಳೆ ಜ್ವರನೂ ಮಾಯ, ಎಲ್ಲ ಮಾಯ, ನಾಳೆ ಪೇಷಂಟು ಮಾಯ. ನಾಡಿ ಮಿಡ್ತ ಜೋರಾಗಿ ಬಡ್ಕೊಂತೈತಿ. ಇದು ಕನ್ಫರ್ಮೇ, ಕರೆನೇ. ಹಂಗಾದ್ರೆ ಹಾಸ್ಪಿಟ್ಲಿಗೆ ಬಂದು ತೋರಿಸಿ ಅಂತ ಹೇಳ್ಬೇಕು. ಕಾರ್ಡ್ ಚೆಕಿಂಗ್ ಮಾಡಿಸ್ಬೇಕು, ಮಾಡ್ಸೋಣ. ಕಾಂಗ್ರೆಸ್ ಅಮ್ಮವ್ರೆ, ಬದ್ರಿ ಅಮ್ಮವ್ರೆ, ಕಾಂಗ್ರೆಸ್. ನಿನ್ನ ಸೊಸೆ ಬಸ್ರಿ ಅದಳ ಮನೆ ಇದ್ರಾಕ ಹಾಸ್ಪಿಟ್ಲಕ್ಕ ಸರ್ ಬಂದು ಸ್ಕ್ಯಾನ್ ಮಾಡಿಸಿ ಬ್ಲಡ್ ಚೆಕಪ್ ಮಾಡಿಸಿ 2 ತಿಂಗಳು ಏನು ಎತ್ತ ಅಂತ ಗೊತ್ತಾಗ್ಬಿಡುತ್ತೆ. ಸರಿನಾ? ನಾಡಿ ಬಡ್ತಾ ಅಂತೂ ಲಬ್ಡ್ ಬಂತ ಜಾಸ್ತಿ ಬಿಡ್ಕೊಂತೈತಿ. 1 ನಿಮಿಷಕ್ಕೆ 120 ಗಂಟೆ ಬಿಡ್ಕೊಂತೈತಿ. ಅದಕ್ಕೆ ಹೇಳಕತ್ತೀನಿ, ಹಾಸ್ಪಿಟ್ಲಿಗೆ ಒಂದ್ಸರಿ ಕರ್ಕೊಬಂದು ತೋರಿಸ್ರಿ. ಸರಿಯೇ? ಏನು ಡಾಕ್ಟ್ರಪ್ಪ ನೀನು ಹೇಳ್ತಿರೋದು ಡೀಟ ಕರೇನಿಯೇ? ನನ್ನ ಸೊಸೆ ಜಯಲಕ್ಷ್ಮಿ ಬಸ್ರಿ ಆಗೋಳೆ. ಅಯ್ಯೋ ಅಮ್ಮ ಹುಡುಗಿ ಮತ್ತೆ ನಿನ್ನ ನಂಬತ್ ಯಾವುದತ್ತು ಕೈ ಬಿಟ್ಟಿಲ್ವಲ್ಲ ತಾಯಿ. ನನ್ನ ಮಗಳು ನನ್ನ ಸೊಸೆ ಬಸ್ರಿಯೇ. ಯವ್ವ ಅವಳಿಗೆ ಆಗಕ್ಕಿಲ್ಲ ಅಂತ ಊರ್ ಮಂದಿ ಎಲ್ಲ ಆಡ್ಕೊಂತಿದ್ರು. ಇವಾಗ ಅವಳು ಬಸ್ರಿ ಆದ್ಲೆ. ಯಪ್ಪೋ ಈ ಖುಷಿನ ಮನೇಲಿ ನನ್ನ ಮಗಂಗೆ ಹೇಳ್ಬೇಕು ಮೊದ್ಲಕ್ಕಪ್ಪೋ. ಈ ಡಾಕ್ಟ್ರು ಮುನ್ಸ್ವಾಮಿ ಒಂದ್ಸರಿ ಹೇಳಿದ್ರೆ ಕರೆನೇ ಇರುತ್ತೆ. ಕರೆನೇ ನಿಮ್ಮ ಸೊಸೆ ಬಸ್ರಿ ಕರೆನೇ. ಡಾಕ್ಟ್ರೇ ನಮ್ಮಕ್ಕ ಬತ್ರಿಯೇ ನಂಗಂತೂ ಕುತಿ ಆಗ್ಬಿಟ್ಟು ಊಲಲ್ಲೆಲ್ಲ ಯಾಕೆ ಬಂಬುತ್ತೀನಿ ನಾನು. ನಮ್ಮ ಜಯಲಕ್ಷ್ಮಿ ಯಾಕಲ್ ಬತ್ರಿ, ನನ್ನ ಜಯಮಕ್ಕ ಯಾಕೆ ಬತ್ರಿ. ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ನೀನೇನು ಈ ತರ ಒಂದೇ ಸಮ ಎಕ್ಸ್ಪ್ರೆಸ್ ಆದಂಗೆ ಹೋಯ್ತಿಲ್ಲ. ನಿಮ್ಮ ಅಕ್ಕನೇ ಬಸ್ರಿ ಸರಿನಾ? ಸುಮ್ಮನಿರು. ಅದ್ಯಾಕೊಳ್ಳಿ ಒಟ ಅಂತ ತಾಯಿ. ತೌಮ್ಯ ನಂಗೆ ಆಗ್ತಿಲ್ಲ ಕುತ್ತಿಗೆ. ನಾನು ಕುಂದು ಕುಪ್ಲಿಸ್ಬಿಡ್ಬೇಕು. ನಮ್ಮ ಅಕ್ಕ ಬತ್ರಿ ಅಂತ ನಂಗೆ ಗೊತ್ತಾದ್ಮೇಲೆ ನಂಗಂತೂ ತುಂಬ ಕುತಿ ಆಗುತ್ತೆ. ನಮ್ಮ ಯಜಮಾನಪ್ಪಂಗೆ ಬಂದ್ಮ್ಯಾಗ ನಂಗೆ ಅಂದ ದಯ ಅಂತ ಬತ್ತಾನಲ್ಲ ಅವ್ನಿಗೆ ಹೇಳ್ಬೇಕು. ಅವನಂತೂ ಭಾಳ ಕುತಿ ಬತ್ಬತ್ತಾನ. ಅಲ್ಲ ಕಣೆ ಒಂದು ಅಮ್ಮ, ಗೌರಿ ಹಬ್ಬಕ್ಕೆ ಊರಿಗೆ ಹೋಗಬೇಕಿಲ್ವೇ? ಇದು ಊರ್ಗೆ ಅಂತೀನಿ ಅಮ್ಮನ ಮನೆಯಕ್ಕ ಹೋಗಿ ಬರ್ಬೇಕಿತ್ತವ. ಯಾವ ಹಬ್ಬಕ್ಕೂ ಹೋಗೋದಿಲ್ವೇನೆ? ನನ್ಗಾರು ತಾಯಿಂದ ಯಾರೂ ಇಲ್ಲ, ಗಂಡು ಮನೆಯೇ ದಿಕ್ಕು. ನಾವು ಅದಕ್ಕೆ ಇಲ್ಲೇ ಇರ್ತೀವಿ. ನಿಮ್ಮವ್ವ ಅಷ್ಟೊಂದು ಕೂತ್ಕೊಳ್ಳಲ್ಲ ಹೋಗೋಕಿಲ್ವೇನೆ?
ಯಾಕೋ ನಾನು ಬೇರೆ ನೀನು ಬೇರೆಯಾ? ನಮ್ಮವ್ವ ನನ್ನನ್ನು ಕೂಗ್ತಾಳೆ ಅಂದ್ಬಿಟ್ಟು ನಿನ್ನನ್ನು ಕೂಗಲ್ಲೇ ನೀನು ಹೋಗ್ಬೇಕವ. ನಮ್ಮವ್ವ ಎಲ್ಲಾರನ್ನೂ ಮಕ್ಕಳು ಅಂತಲೇ ನೋಡ್ಕೋದವ. ನೇಹಗೂ ಕೂಗ್ತಾಳೆ, ನಿನ್ನೂ ಕೂಗ್ತಾಳೆ, ಎಲ್ಲಾರನ್ನೂ ಕೂಗ್ತಾಳೆ. ಹೋಗಿ ಬರ್ಬೇಕು ನೀನುವೆ. ಬಾ ಅಂದ್ರೆ ಬರ್ದಂಗೆ ಹಂಗೆ ಕೂತ್ಕತೀಯವ. ಏನು ಮನೇಲಿ ಭಾರಿ ಬದುಕವೆ ಅನ್ನೋ ಥರ. ಆದ್ರೂ ನಮಗೆ ಸಿಕ್ಕಿರೋ ಅತ್ತೆನೇ ತಾಯಿ ಥರ ನೋಡ್ಕೊಂಡಾಗ ನಾವು ಎಲ್ಲಿ ಹೋಗಕ್ಕೆ ಮನ್ಸು ಬರುತ್ತೆ. ಮಕ್ಕಳನ್ನ ಆಟಾಡ್ಸುತ್ತೆ, ನೋಡ್ಕತ್ತೆ, ಒಂದು ಕೆಲಸನೂ ಕೊಡೋಕ್ಕಿಲ್ಲ. ಹೊಲದಿಂದ ಮಾಡ್ಕೊ ಬಂದಿರಿ ಎಂಬುಟ್ಟಿ ರೊಟ್ಟಿ ಎಲ್ಲ ಅತ್ತೆನೇ ಮಾಡುತ್ತಾ, ಎಲ್ಲ ಬದುಕು ಮಾಡುತ್ತೆ. ಇಂಥ ಅತ್ತೆ ಸಿಕ್ಕಿರ್ಬೇಕಾರೆ ನಾವೆಲ್ಲವ ಅಪ್ಪನ ಮನೆ ಬೋಗಿಸ್ಕೊಳ್ಳೋದು. ಅಯ್ಯೋ ನಮ್ಮ ಕರ್ಗಿಗೆ ಈಗೀಗ ಒಂಚೂರು ಬೈದ್ಮ್ಯಾಗ ನಮ್ಮ ಕರಿ ಹುಲ್ಗೆ ಮಗ ಇವಾಗ ತೆಪ್ಪಗೆ ಮಾತಾಡ್ತಾಳೆ, ಬಿಡ್ತಾಳೆ. ಅಮ್ಮ ಅಪ್ಪ ಅನ್ನೋದು ಕಲ್ತಾವಳೆ. ಮೊದಲು ಏನೂ ಮಾತಾಡ್ತಿದ್ದಿಲ್ಲ. ಮಕ್ಕ ಹಿಂಗೆ ಮಾಡ್ಕೊಂಡು ಕುತ್ಕೊಳ್ಳೋದು. ನಂಗೆ ಅದೇ ಬೇಜಾರಾಗೋದಕ್ಕ ಮಾತು ಬಂದದ ಬರೋಕ್ಕಿಲ್ವ ಈ ಕರಿಮಾರಿಗೆ ಅನ್ನೋಂಗ. ಏನೇ ಜೈರೋಹಿಣಿ, ಏನೇ ಅತ್ತೆನ ನೀನು ಎಲ್ಲ ಹೊಂಟಿರಂಗಿದ್ರಿ ಏನು? ಚೆನ್ನಾಗಿ ಒಪ್ಕೊಂಡೆ ನಿನ್ನ ಗಂಡ ಈಗ ಚೆನ್ನಾಗಿದ್ದಾನೆ? ನೃತ್ಯಕ್ಕ ಕನಕ ಅಮ್ಮ ಬಾ ಒಂಚೂರು ಹೊಲತಕ್ಕ ಹಿಂಗೆ ತಿರ್ಗಾಡ್ಕ ಬರುಮ ಅಂತು. ಮನೆಯಾಗಿದ್ದು ಇದು ಬೇಜಾರಾಯ್ತು ಕಕ್ಕ, ಅದಕ್ಕೆ ಕರ್ಕ ಹೋಯ್ತಾ ಅದೇ ಹೆಂಗೋ ಕಣೆ. ನಿಮ್ಮ ಅತ್ತೆ ಅಂತ ಅತ್ತೆ ಪಡಿಯಕ್ಕ ಪುಣ್ಯ ಮಾಡಿದೆ ಬಿಡು. ಬೇಸ್ ನೋಡ್ಕೊಳುತ್ತೆ. ಇವಾಗ ಅವನುವೆ ಮನೋಜನುವೆ ಸರಿ ಹೋದ ಅಂತ ಅಮ್ಮನ ಮಾತಾಡ್ತಿತ್ತು. ನಮ್ಮ ಅತ್ತೆನೂ ಹಿಂಗೆ ಸರಿ ಹೋದ್ನಕ್ಕವ. ಎಲ್ಲರೂ ಕೆಟ್ಟಿರ್ತಾರ, ಕೆಟ್ಟಿ ಬದುಕೋರು. ಇವಾಗ ಚೆನ್ನಾಗಿ ಆಗಿದ್ದಾನಂತೆ ಅಂತೇಳಿ ಹೆಂಗೋ ಖುಷಿಯಾಗಿರೆ ಅಷ್ಟೇ ಸಾಕು. ನಾವೆಲ್ಲ ಆತಿದ್ರು ಚೆನ್ನಾಗದಿವವ. ನಾವೇನು ನನ್ನ ಸೊಸೆರ್ಗೆ ಕೇಡ್ ಬಗಿಬೇಕು ಬಿಡ್ಬೇಕು, ನನ್ನ ಸೊಸೆನ ಹಾಳು ಮಾಡ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಗುಂಡಕ್ಕಂಗೂ ಇಲ್ಲ, ಲಕ್ಷ್ಮಿಗೂ ಇಲ್ಲ, ನಮಗೂ ಇಲ್ಲ. ಇನ್ನು ಬೇಕೇವ್ರು ಅದರ ನಾನು ವಾರ್ಗಿತ್ತೀನಿ ಇವಳನ್ನ ತಕ್ಕ ನನ್ನ ಯಾರವ ನಾನು ಬೀಗ್ತೀನಿ. ನಮ್ಮ ಇವಳನ್ನ ಮಯೂರಿಯವರ ಅತ್ತೆ ಅವಳಂತೂ ಯವ್ವ ನಿಮ್ಮ ಅತ್ತೆ ಅದಳಲ್ಲ ಅತ್ತೆ ಆಗ್ಬೇಕ ಇವಳಿಗೆ. ನಮ್ಮ ಜೈರೋಹಿಣಿನಿಗೆ ಅತ್ತೆ ಆಗ್ಬೇಕಲ್ಲ. ಯಮ್ಮಂತೂ ಏನು ಆಡ್ತಾಳೆ ಏನು ಬಿಡ್ತಾಳೆ. ಯಪ್ಪೋ ಯಮ್ಮನ್ ಸಾಕಾಗೋಗ್ಬಿಡುತ್ತೆ ಕಣ. ಇಂಥ ಹತ್ತಿದ್ದೇನೆ ಯಾಕಪ್ಪ ಬೇಕು ಅನ್ನಂಗೆ ಆಗ್ಬಿಟ್ರುತ್ತೆ. ಅಲ್ಲ ಕಣಂಟಿ, ನಮ್ಮ ಮಯೂರಿ ಚೆನ್ನಾಗಿದ್ದಾಳೆ. 7 ತಿಂಗಳಾಯ್ತು ಅವಳಿಗೆ. ಹುಡುಗರು ಐತೆ. ಯಾವ ಹುಡುಗ ಆಯಿತು? ಏಳಂಟಿ ಒಂಚೂರು ಆದಾಗ ನಾನಂತೂ ಮಾತಾಡ್ಸೋಕೆ ಆನಿಲ್ಲ. ಇವಾಗ ನೋಡು ಹಿಂಗೆ ಮಾತಾಡ್ಬಿಟ್ರೆ ಎಲ್ಲಿ ಏನು ಅನ್ಕೊಬಿಟ್ಟಾಳು ಅಂದ್ಬಿಟ್ಟು ಅವಳ ಗಂಡಂಗೆ ಎಲ್ಲ ಅನುಮಾನ ಬರುತ್ತೋ ಅಂದ್ಬಿಟ್ಟು ನಮ್ಮ ಆಯಪ್ಪನೂ ಎದುರ್ಕತಾನೆ. ಬೇಡ ಅವಳ ಜೀವನ ಇವಾಗ ಚೆನ್ನಾಗದೆ ಮಾತಾಡಬಾರ್ದು ಹಂಗೆ ಅಂತೇಳಿ ಅದಕ್ಕೆ ನಾನು ಮಾತಾಡ್ತಿಲ್ಲ ಕಣಂಟಿ. ಅವಳಿಗೆ ನೃತ್ಯ ಚೆನ್ನಾಗದಳ. ಮಂತ್ಲು ಈಗ ಪ್ರಜು ಬದಲಾಗವನ ಬೇಸ್ ನೋಡ್ಕೊಂತಾನ. ಅದಕ್ಕಿಂತ ಇನ್ನೇನು ಬೇಕವ? ಚೆನ್ನಾಗದಳ. ಇವಾಗ ಅದರಲ್ಲಿ ಬಸ್ರಿ ಹೆಂಗ್ಸಲ್ಲ. ನಾನು 9 ತಿಂಗಳು ಕರ್ಕೊಬರ್ಮ ಅಂತ ಸುಮ್ಮನೆ ನೀವು ಇವಾಗ 6-7 ನಡಿಯಕತ್ತಿರ್ಬೇಕು. ಇನ್ನೊಂದು 2 ತಿಂಗಳು ಕಳೆದ್ಮ್ಯಾಗ ಕರ್ಕೊಬರ್ಬೇಕು ಕಣ ಅಟ್ಟಿಯಾಕ. ಹೆಂಗೋ ಕಣಂಟಿ. ನನಗಂತೂ ಅವಾಗ ಏಟ್ ಬೇಜಾರಾಗ್ಬಿಟ್ಟಿತ್ತು ಗೊತ್ತಾ. ನನ್ನ ತಂಗಿ ಜೀವನ ಯಾಕೆ ಹೋಗ್ಬಿಡ್ತಲ್ಲ ಅಂದ್ಬಿಟ್ಟು. ಇವಾಗ ಒಂಚೂರು ನಮ್ಮ ಅಕ್ಕ ಅಲ್ಲ ಅಕ್ಕನೋ ತಂಗಿನೇ ಇಬ್ಬರು ಒಂದೇ ವಾರಿಗೆ ಒಂಚೂರು ನನಗೆ ಹೊಟ್ಟೆವ್ರಿದು. ಇವಾಗ ನೋಡ್ರಿ ಇವಾಗ ಏಟ್ ಚೆನ್ನಾಗದಳ ಅಂದ್ಬಿಟ್ಟು ಒಂದು ಖುಷಿ. ಅತ್ತೆನೂ ಅದೇ ಮಾತಾಡ್ತಿರ್ತಾರೆ. ಮಯೂರಿ ಇವಾಗ ಬೇಸಬಿಟ್ಟೊಳಕನ ನೃತ್ಯ ಅಂತಿರುತ್ತಾ. ನೀನು ಯಾವಾಗಲೇ ಜೈರೋಹಿಣಿ ಶುಭ ಸುದ್ದಿ ಕೊಡೋದು? ನಮ್ಮ ಮನೆಯಾಕ ಆಡಕ್ಕ ನಮ್ಮ ಹುಡುಗಂಗ ಹೆಣ್ಮಗುನ ನನ್ನ ಮಗಳಿಗೆ ಗಂಡು ಮಗುನ ಯಾವಾಗ ಕೊಡೋದು ನೀನು? ಯಾಕೋ ನಮ್ಮ ಹುಡುಗರು ಹೆಂಗ ನಿನ್ನಿದ್ದು ಕಾಯ್ತಾವ. ನಾವಿಬ್ರು ಅಕ್ಕ ತಂಗಿರಂದ್ರೆ ಅಣ್ಣ ತಂಗಿರ ಆಯ್ತಾರಪ್ಪ. ನೀನೊಳೆ ಬೇಸ್ ಮಾತಾಡ್ತಿತ್ತಕ್ಕ. ಅಲ್ಲ ಈ ಮಾತಾಡು ಅಂದರೆ ಬೇಸಾಡ್ತಿ. ಬೇಗ ಒಂದು ಎತ್ಕೊಡತ್ತಾಯಿ. ನನ್ನ ಮಗಳು ರಾಖಿ ಕಟ್ಟು ಬೇಡವೇನ? ತಮ್ಮನ ತಂಗಿಯೋ ಎತ್ಕೊಡು ಸರಿ ಏನ? ನೋಡಮ್ಮ ಒಂದು ಯಾವ ಥರ ತಲೆ ತೆಗಿಸ್ತಾವಳೆ. ಹೆಂಗೆ ತೆಗಿಸ್ತಾವಳೆ ನೋಡು. ತಗ್ಸು ಇಲ್ಲಿ ತೆಗಿಸ್ಬೇಕು, ಅಲ್ಲಿ ತೆಗ್ಸಲ್ಲ, ಇಲ್ಲಿ ತೆಗಿಸ್ತಾಳೆ. ಭಾರಿ ಅದಿಲ್ಲ ನೀನು. ಅಯ್ಯೋ ಸುಮ್ ಕುತ್ಕರವ ತಾಯಿರ. ನನ್ನ ಸೊಸೆ ಏನಂತ ರೇಗಿಸ್ತೀರಿ? ಅವು ಹೆಣ್ಮಗಿನ ರೇಗಿಸ್ಬಾರ್ದಕ್ಕವ. ಹಂಗೆ ನನ್ನ ಸೊಸೆ ಏನು ರೇಗಿಸ್ಕೊಂಡೇ ನಿಂತಿರ್ತೀರಿ. ನಾವೇನು ರೇಗಿಸಿದ್ವಾ? ಅತ್ತೆ ಸಪೋರ್ಟ್ ಬರ್ತಾರ ನೋಡ್ರಪ್ಪ. ಸೊಸೆ ಕಂದಂಗಿಲ್ಲ ಬಿಡಂಗಿಲ್ಲೋ. ನೋಡ್ದೆ ನೃತ್ಯಕ್ಕ ಹೆಂಗೆ ಸಪೋರ್ಟ್ ಬರ್ತಾರ ಅನ್ಬಾರ್ದವೋ. ನಾವೀಗೀಗ ಒಂದು ಮಾತನ್ನಕ್ಕೂ ಹಿಂದೆ ಮುಂದೆ ನೋಡ್ಬೇಕು, ಎದುರ್ಕೋಬೇಕು. ಮಲ್ಲಿಕಮ್ಮ ಸಮಾಜ ಕಲ್ಯಾಣ ಇಲಾಖೆ. ಮಹಿಳಾ ಕಲ್ಯಾಣ ಇಲಾಖೆ ಕಣ್ರೆ, ಸಮಾಜ ಕಲ್ಯಾಣ ಅಲ್ಲ. ಮಹಿಳಾ ಸಂಘದ ಅಧ್ಯಕ್ಷೆ ಅಂತ ಹೇಳ್ರಿ. ಅದು ಬಿಟ್ಟು ಸಮಾಜ ಕಲ್ಯಾಣ ಅಂತೆ. ಅದು ಬೇರೆ ಏನು ಮಾತಾಡ್ತೀರ ತಾಯಿರ? ಯಾವುದೋ ಒಂದು ಕಲ್ಯಾಣ ಬುಡಂಟಿ. ನಿನ್ನಷ್ಟು ಓದ್ಕೊಬಿಟ್ಟಿದ್ರೆ ನಮ್ಗೆ ಹಾಕ್ಬೇಕಿತ್ತು. ಆ ಕಲ್ಯಾಣ ಈ ಕಲ್ಯಾಣ ಎಲ್ಲ ಬತ್ತಿತ್ತು. ನಮಗೆ ಯಾವುದು ಓದಿಲ್ಲ ಬಿಟ್ಟಿಲ್ಲ. ನಮ್ದೇನು ಬಂಡೆ ಒರೆಸು, ಮನೆ ತಿಕ್ಕು, ತೊಳಿ ಅಷ್ಟೇ ನಮ್ಮ ಕೆಲಸಗಳು. ನಿಂದಾದ್ರೆ ಹೇಳು. ಇಲ್ಲಿ ಕೆಲಸ ಮಾಡಬೇಕು, ಅಲ್ಲಿಗೆ ಓಡಬೇಕು. ಇವಾಗ ಸೊಸೆ ನೋಡ್ಕೋಬೇಕು, ಮಗನ ನೋಡ್ಕೋಬೇಕು. ಎಲ್ಲ ಕೆಲಸ ಬೇಸ್ ಮಾಡ್ತಿತ್ತಕ್ಕ. ಇವಾಗ ಅದ್ರಲ್ಲಿ ಬೇರೆ ನಮ್ಮ ಮಕ್ಕಳನ್ನು ತತ್ತು ತಕ್ಕನ ಮಗಳು ಅಂತ ನೋಡ್ಕೊತಿದ್ದಿ. ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಬಿದ್ಬಿಟ್ಟಲ್ಲ ನಿನ್ಗೆ. ಬಾರೆ ಒಂದ್ಕಿತ ಮನೆ ತಕ್ಕ. ಏನು ಅನ್ಕೊಳಕ್ಕಿಲ್ಲ. ಬಾ ಅವಳಿಗೂ ಆಸೆ ಐತಿ ನನ್ನ ತಂಗಿ ನೋಡ್ಬೇಕು ಅನ್ನೋದು. ಒಟ್ಟುಕೊಳ್ಳುತ್ತೆ ಅದುವೆ ಪಾಪ. ನನ್ನ ತಂಗಿ ಹಂಗಿದಳು ಅಂತ ಅವಳು ಕೇಳ್ಕೊತಲ್ಲ ಕಣೆ. ಬಾರೆ ಒಂದ್ಕಿತ ಒಂದೇ ಊರಾಗಿದ್ರು ಒಬ್ರಿಗೊಬ್ರು ಮಕ್ಕ ನೋಡಲ್ರಿ ಇಲ್ಲ ಬರ್ರೆ. ಆಂಟಿ ನನ್ನ ಮಗನೂ ಒಂದು ಮಗಳನ್ನ ಎತ್ಕೊಂಡು ಹೋಗ್ಬಿಡು. ಆಕಿನೂ ಇವನು ಸುಮ್ಕ ತೋರ್ಸ್ಕೊಂಬ ನೀನು. ಅವಳಿಗೇನು ಮುಗಿನ ಎತ್ಕ ಆಡಿಸ್ಬೇಕಂತ ಆಸೆ ತಾನೆ. ಇನ್ನೊಂಕಿತ ಯಾವಾಗಲಾರು ಒಂದಾಗ ಸಂದರ್ಭ ಬಂದಾಗ ಆಯ್ತೀವಿ. ಮಾತಾಡೋ ಸಂದರ್ಭ ಬಂದಾಗ ಮಾತಾಡ್ತೀವಿ. ನನಗೆ ಅವಳಿಗೆ ನಾನು ಆಲೇಬೇಕು. ಏಟೆ ಕಿತ್ತಾಡಿದ್ರು ಅಕ್ಕ ತಂಗಿ ಋಣ ಎಲ್ಲೋ ಹೋಗ್ಬಿಟ್ಟದು. ಒಂದೇ ರತ್ತ ಎಲ್ಲೋ ಹೋಗ್ಬಿಟ್ಟದು ಹೇಳು. ಸರಿ ಕೊಡು ನಿನ್ನ ಮಗ ದೇವರಾಜು, ನೀ ಎತ್ಕ ಹೋಯ್ತೀನಿ. ಏ ಬಾರೇ ಅನ್ವಿತಾ, ಬಾ ದೇವರಾಜು ಬಾ. ಇಬ್ರು ಕರ್ಕೊ ಹೋಯ್ತೀನಿ ಬರ್ರಿ. ಎಲ್ಲ ಹೋಯ್ತಿಮ್ಮ, ಹೋಗಮ್ಮ ತಿರ್ಗಾಡ್ಕೊಬ್ರಕ ಅಂತಿದ್ಮೋ. ಇಲ್ಲೇ ಮಾತಾಡಿ ಟೈಮ್ ಆಗ್ಬಿಡ್ತಕ್ಕೆ ಬರ್ರಿ ಹೋಗಂತೆ. ಇದು ಜೈರೋಣಿ ಎತ್ಕೊಬಾವಳ ಬತ್ತಾಳ. ನೋಡಿದ್ರಲ್ಲ ವೀಕ್ಷಕರೇ, ಅತ್ತೆ ಸೊಸೆನ ಮಗಳು ಥರ ನೋಡ್ಕೊಂಡ್ರೆ ಯಾವ ಸಂಬಂಧನೂ ಕಿತ್ತೋಗಲ್ಲ, ಎಲ್ಲೂ ಏನೂ ಆಗಲ್ಲ. ಅದೇ ಸೊಸೆನ ಯಾವಳೋ ಹೊರಗೆ ನೋಡ್ತಾರ ನೋಡ್ಕೊಂಡ್ರೆ ಹೆಂಗೆ ಕಿತ್ತೋಗ್ತವೆ. ಒಂದೊಂದಕ್ಕೊಂದೊಂದು ಉದಾಹರಣೆ ಇರ್ತವೆ. ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ. ಇವತ್ತು ಅವ್ರನ್ನ ನೋಡ್ಕೊಂಡ್ರೆ ನಾಳೆ ದಿನ ಸೊಸೆಯರು ಅತ್ತೆ ನೋಡ್ಕೊತಾರೆ. ಅವರೇ ನೋಡ್ಕೊಂಡಿಲ್ಲ ಅಂದ್ರೆ ಮುಂದೊಂದು ದಿನ ನೀನು ಹೆಂಗೆ ನೋಡ್ಕೊಂಡೆ ನಾನು ಹಂಗೆ ನೋಡ್ಕೊತೀವಿ ಅನ್ನೋದು ಕಲಿತವೆ. ಅಷ್ಟೇ ವ್ಯತ್ಯಾಸ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.